ಹರೇ ಕೃಷ್ಣ. ಚಾತುರ್ಮಾಸ 4 ತಿಂಗಳು 12 ದಿವಸ ಸಂಖ್ಯಾಲ ಹೇಳೆ ಸಂಜೆ ಹೊತ್ತಿಗೆ ತುಳಸಿ ಪೂಜೆ ವಿಶೇಷ. ಬಾಕಿ ದಿವಸ ನಾವು ತುಳಸಿಗೆ ದೀಪ ಮುಡಿಸಿಡ್ತೇವೆ ಸಂಜೆ ಅಷ್ಟೇ. ಆದರೆ ಈ 4 ತಿಂಗಳು ದ್ವಾದಶಿ ಮಾತ್ರ ಚಾತುರ್ಮಾಸದಲ್ಲಿ ಸಂಖ್ಯಾಲ ತುಳಸಿಗೆ ನೀರು, ಅರಿಶಿನ, ಕುಂಕುಮ, ಅಕ್ಷತೆಗಳು, ಹೂವು, ನೈವೇದ್ಯ, ಆರತಿ, ವಸ್ತ್ರ ಇದೆಲ್ಲ ಹಾಕಿ ಪೂಜೆ ಉಂಟು. ಏನಂತಂದರೆ ನಾವು ದ್ವಾದಶಿ ಪಾರಣ ಮಾಡಿದ ಮೇಲೆ ಏನು ಆಹಾರ ತೊಗೊಬಾರ್ದು. ಬೆಳಿಗ್ಗೆ ಪಾರಣ ಮಾಡಿರೋ ತೀರ್ಥ ತೊಗೊಂಡಿರ್ತೇವಲ್ಲ ಅಷ್ಟೇ ಇರಬೇಕು. ಸಂಜೆ ಯಾವಾಗಲೂ ಮಾಮೂಲ ತುಳಸಿ ಪೂಜೆ ಬೆಳಿಗ್ಗೆ ಮಾಡ್ತೇವಲ್ಲ ಆ ಥರನೇ ಎಲ್ಲ ಸಕಲವೂ ಉಪಚಾರ ಮಾಡಿ ತುಳಸಿಗೆ ಮಾಡಿ ಸುಡಲು ಆರತಿ ಮಾಡಿ ನಮ್ಮಿಂದ ಏನು ಕೈಲಾಗುತ್ತೋ ಒಂದು ಹಾಲು, ಸಕ್ಕರೆ, ಕಲ್ಸಕ್ಕರೆ, ಆ ವ್ರತ ಒಳಗೆ ಏನು ಬರುತ್ತೋ ಅದು ರವಾ ಲಡ್ಡಿಗೆ ಈ ಥರ ಮಾಡಿ ನೈವೇದ್ಯ ದೇವ್ರ ನೈವೇದ್ಯ ಮಾಡಿ ಬೆಳಿಗ್ಗೆ ಮಾಡಿಟ್ಬಿಡೋ ನೈವೇದ್ಯ ಅದನ್ನು ಸಂಜೆ ತಗೊಂಡು ಬಂದು ತುಳಸಿಗೆ ಸಮರ್ಪಣೆ ಮಾಡಿ ನೀರು ಹಾಕಬೇಕು ಸಂಜೆ ಹೊತ್ತಿಗೆ ಅದರೊಳಗೆ. ಬಾಕಿ ದಿವಸ ಎಲ್ಲ ಸಂಜೆ ನೀರು ತುಳಸಿಗೆ ಯಾವಾಗಲೂ ಇಲ್ಲ. ಊಟ ಆಯ್ತು ಅಂದರೆ ಏನಿಲ್ಲ. ಆದರೆ ಈ 4 ತಿಂಗಳು ಮಾತ್ರ ದ್ವಾದಶಿ ಮಾತ್ರ ನಮಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ತುಳಸಿ ದಳೊಳಗೆ 5317 ರೂಪ ಒಳಗೆ ಭಗವಂತ ಇದ್ದಾನಂತ ಹರಿಕಥಾಂಸಾರೆಲ್ಲ ಹೇಳ್ತಾರೆ ಜಗನ್ನಾಥ ದಾಸರು. ಅದರೊಳಗೆ ಒಂದೊಂದು ದಳೊಳಗೂ 4 ಬೇರು ಒಳಗೆ ಸಕಲ ತೀರ್ಥಗಳು ಅಂತಾರೆ. ಪಂಟೆ ಒಳಗಳೆಲ್ಲ ಎಲ್ಲ ಸಕಲ ವೇದಗಳು ಇದೆ ಅಂತ ಹೇಳ್ತಾರೆ. ಅಂಥ ತುಳಸಿಗೆ ನಮಗೆ ಈ ಅವಕಾಶ ಸಿಕ್ಕಿರಾಳ ಆದಷ್ಟು ನಮ್ಮಿಂದ ಸಂಜೆ ಪೂಜೆ ಮಾಡಿ ನಾವೆಲ್ಲರೂ ಅಧ್ಯಾತ್ಮ ಲಾಭನ ಪಡೆಯೋಣ ಅಂಥೇಳಿ ಈ ವಸ್ತ್ರ ಹಾಕ್ಬೋದು. ಎಲ್ಲ ಏನು ಮಾಡ್ತೇವೆ ಬೆಳಿಗ್ಗೆ ತುಳಸಿ ಪೂಜೆ ಹಾಗೆ ಸಂಜೆ ಮಾಡಬೇಕು. ಕೈಲಾಲಾದವರು ನಮ್ಮಿಂದ ಆಗಲ್ಲ ಅಂತ ನೆನೆಸೋರು ಏನಾರಷ್ಟು ಹಾಲು ನೀರು ಕುಡ್ಕೊಂಡಿದ್ರೆ ಸಾಕು. ತುಂಬ ಆಹಾರ ಮಾಡಬಾರ್ದು. ಈ ಗಟ್ಟಿ ಪದಾರ್ಥಗಳೆಲ್ಲ ಆಗ್ತಲ್ಲ, ಬೆಂದದ್ದು, ಮೊಸರದ್ದು, ಇಡ್ಲಿ, ದೋಸೆ ಈ ಥರ ಎಲ್ಲ ಉಪ್ಪಿಟ್ಟು ಅಂತೆಲ್ಲ ಹಂಗೆಲ್ಲ ಏನು ಮಾಡಲ್ಲ. ಹಂಗೆ ಏನೋ ಅಷ್ಟು ನೀರು ಕುಡಿದು ಇಷ್ಟು ಹಾಲು ಕುಡಿದು ಏನು ಮಾಡ್ತೀರಿ ಅದನ್ನು ಮಾಡಿಕೊಂಡು ಮಾಡ್ರೆ ಪರವಾಗಿಲ್ಲ. ಒಂದು ತೊಗೊಳ್ಳಂಗೆ ಮಾಡೋದು ಉತ್ತಮ. ಅದರಿಂದ ಸರಿ ಏನೋ ಸಮಥಿಂಗ್ ಈಸ್ ಬೆಟರ್ ದನ್ ನಥಿಂಗ್ ಹೇಳಂಗೆ ಬಿಡಲಂಗೆ ಮಾಡಬೇಕು. ಏನಾರಷ್ಟಕ್ಕೆ ನಮಗಿಂದ ವಯಸ್ಸಾಗ್ತದೆ. ಅದರಿಂದ ನಾವು ಇದನ್ನೆಲ್ಲ ಕಿಂಚಿತ್ತು ಮಾಡಿ ತುಳಸಿಗೆ ಪೂಜೆ ಮಾಡಿ ಕೃಷ್ಣಗೆ ಸಮರ್ಪಣೆ ಮಾಡೋಣ. ಇದರಿಂದ ನಮಗೆ ಅಧ್ಯಾತ್ಮ ಲಾಭ, ಅಧ್ಯಾತ್ಮ ಸುಖ ಸಿಕ್ಕೋದೆಂಬುದನ್ನು ದೊಡ್ಡವರು ಹೇಳಿಕೊಟ್ಟಿದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು.